ಪ್ರಧಾನಿ ನರೇಂದ್ರ ಮೋದಿ ಲಸಿಕೆ ತಗೊಂಡಿದ್ದಾರೆ, ಎಲ್ಲರೂ ತಗೋಬೇಕು, ನಾನು ತಗೊತೇನೆ. ಎಲ್ಲ ಪ್ರತಿಯೊಬ್ಬ ನಾಗರಿಕನು 60 ವರ್ಷ ಮೇಲ್ಪಟ್ಟ ತಕ್ಷಣ ಲಸಿಕೆಯನ್ನು ತಗೊಳ್ಳಬೇಕು ಅಂತ ವಿನಂತಿ ಮಾಡುತ್ತೇನೆ. ಈ ದೇಶದ ಪ್ರಧಾನಿಯವರೇ ಲಸಿಕೆಯನ್ನು ತಗೊಂಡ ಮೇಲೆ ಅದಕ್ಕೇನು ಹಿಂದೆ ಮುಂದೆ ನೋಡಿದ್ರೆ ಎಲ್ಲರೂ ಲಸಿಕೆಯನ್ನು ತಗೊಳ್ಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡಿ. ಇನ್ನೊಂದು 4-5 ದಿವಸದಲ್ಲಿ ಉಪಚುನಾವಣೆ ಫಿಕ್ಸ್ ಆಗುತ್ತೆ. ಲೋಕಸಭೆ ವಿಧಾನಸಭಾ ಕ್ಷೇತ್ರಕ್ಕೆ ಗೆಲ್ಲೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. 100 ಬರುವಂಥ 4 ವಿಧಾನಸಭೆ ಮತ್ತು ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಅಂತರದಲ್ಲಿ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಕುಮಾರ್ ಕಟೀಲ್ ಅವರು ಯಾವ ಕ್ಷೇತ್ರಕ್ಕೆ ಯಾರ್ಯಾರು ಜವಾಬ್ದಾರಿಯನ್ನು ವಹಿಸಿದ್ದಾರೆ ಪ್ರವಾಸ ಶುರು ಮಾಡಿ. ಸರ್ ಯಾವಾಗಿಂದ ಸರ್ ಪ್ರವಾಸ? ಎಲ್ಲ ಕೆಲಸ ಅವರವ್ರ ಜವಾಬ್ದಾರಿ ಕೊಟ್ಟು ಓಡಾಡೋಕ್ಕೆ ಶುರು ಮಾಡಿ. ಸರ್ ಈ ಬಜೆಟ್ ತಮಗೆ ದೊಡ್ಡ ಸವಾಲಿಂದ ಕೂಡಿದೆ. ಒಂದು ನೆರೆ ಬಂತು, ನಂತರ ಕೋವಿಡ್. ಸರ್ ಯಾವ ರೀತಿ ನಿಭಾಯಿಸಿರೋ? ಆದರೂ ಸಹ ಒಂದು ಒಳ್ಳೆಯ ಬಡ್ಜೆಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಪೂರ್ತಿ ಆಗೋದ ರೀತಿಯಲ್ಲಿ ನಾನು ಒಳ್ಳೆಯ ಬಡ್ಜೆಟನ್ನು 8ನೇ ತಾರೀಕು ಮಂಡಿಸ್ತೇನೆ ಅನ್ನೋ ವಿಶ್ವಾಸ ನನಗೆ. ಸರ್ ಈ ಮೈಸೂರದು ಮೇಯರ್ ಸ್ಥಾನ ಬಿಜೆಪಿ ಕೈ ತಪ್ಪೋಯ್ತು. ನಾನು ಆ ಬಗ್ಗೆ ಚರ್ಚೆ ಮಾಡೋದು.